नमस्कार, मैं वर्षा रानी। आप देख रहे हैं बीके न्यूज। बीके न्यूज में आपका स्वागत है। परम पूज्य श्री सद्गुरु चन्नबसवा शिव योगी जी का 66वां जात्रा महोत्सव 10, 11 और 12 जनवरी 2019 को सुक्षेत्र हरकुड़ मठ में मनाया जा रहा है। बीके न्यूज से बात करते हुए श्री परम पूज्य डॉक्टर चन्नवीर शिवाचार्य जी ने बताया। कर्नाटक राज्यದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠವು ಕಲ್ಯಾಣ ನಾಡಿನ ಒಂದು ಶ್ರೇಷ್ಠ ಜಾಗೃತ ಸ್ಥಾನವಾಗಿದೆ. ಮನುಷ್ಯನ ಸಾತ್ವಿಕ ವ್ಯಕ್ತಿತ್ವದ ಉನ್ನತಿಗೆ ಸೋಪಾನವಾಗುವ ಧರ್ಮ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಇನ್ನುಳಿದ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಠವು ಶ್ರೀಮಠದ ಕೂಡುದಾಣವಾಗಿದೆ. ಹರಕೂಡು ಸಂಸ್ಥಾನ ಹಿರೇಮಠವು ಜಗದ್ಗುರು ರಂಭಾಪುರಿ ಪೀಠದ ಸೂತ್ರದ ಮಠವಾಗಿ ಮತ್ತು ಬಸವನಾಡಿನ ಬಸವ ತತ್ವದ ಮೇಲೆ ಅಭಿಮಾನ ಇಟ್ಟುಕೊಂಡು ಬಸವಣ್ಣನವರ ಕಾಯಕ ದಾಸೋಹ ಸಿದ್ಧಾಂತವನ್ನು ಶಾಶ್ವೂ ತಪ್ಪದೆ ಶ್ರೀಮಠದಲ್ಲಿ ಹಿಂದಿನಿಂದಲೂ ಕೂಡ ಅನೇಕ ಅನುಭವಿ ಪೂಜ್ಯರು ಆಚರಿಸಿಕೊಂಡು ಆ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಜನಮನದ ಜ್ಯೋತಿಯಾಗಿ ಬಾಳೆ ಬೆಳಕಿ ಹೋಗಿದ್ದಾರೆ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾಧವ ಎನ್ನುವ ತತ್ವದಂತೆ ನಾಡಿನಲ್ಲಿ ಬಾಳೆ ಬೆಳಗಿ ಹೋಗಿರ್ತಕ್ಕಂಥ ಅನೇಕ ಪೂಜ್ಯರ, ಸಂತರ, ಮಹಾಂತರ ಜಯಂತಿ, ಪುಣ್ಯತಿಥಿ ಅವರ ನಾಮಸ್ಮರಣೆಗೋಸ್ಕರವಾಗಿ ಆಚರಿಸ್ತಾ ಬರಲಾಗ್ತಾ ಇದೆ. ಭಾಗದಲ್ಲಿ ಎಲ್ಲ ಮತ ಬಾಂಧವರು ಕೇವಲ ಒಂದು ಕೋಮಿಗೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಹಾರಕೂಡು ಮಠ ಸರ್ವಧರ್ಮೀಯರ ಆರಾಧ್ಯ ಕೇಂದ್ರವಾಗಿ ಆ ದಿಶೆಯಲ್ಲಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಮಹಾಶಿವಯೋಗಿಗಳವರು ಲಿಂಗೈಕ್ಯರಾಗಿ ಇಲ್ಲಿಯವರೆಗೆ 66 ವರ್ಷ ಗತಿಸಿತು. ಬರುವ ಜನವರಿ 10ನೇ ತಾರೀಕಿನಂದು ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಗಳವರ 67ನೆಯ ಜಾತ್ರಾ ಮಹೋತ್ಸವ ಸರ್ವಮತೀಯರ ಒಂದು ಬಾಂಧವ್ಯದಲ್ಲಿ ಅವರ ಘನ ಉಪಸ್ಥಿತಿಯಲ್ಲಿ ಎಲ್ಲ ಮತ ಬಾಂಧವರ, ಭಕ್ತರ, ಮಹಿಳೆಯರ, ಅನುಭಾವಿಗಳ, ಸಾಹಿತಿಗಳ, ಚಿಂತಕರ, ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಮಾರ್ಗದರ್ಶನದಲ್ಲಿ 67ನೇ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಈ ಒಂದು ಜಾತ್ರೆಗೆ ಭವ್ಯವಾಗಿರ್ತಕ್ಕಂಥ ಇತಿಹಾಸವಿದೆ. ಈ ಜಾತ್ರಾ ಮಹೋತ್ಸವ ಕೇವಲ ಜಾತ್ರೆಯಾಗದೆ ಕರ್ನಾಟಕ ರಾಜ್ಯದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಜಾತ್ರೆಯಾಗಿ ಕಾರ್ಯ ಮಾಡ್ತಾ ಇದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಶಿವಾನುಭವ ಚಿಂತನ, ಕುಸ್ತಿ ಕಾರ್ಯಕ್ರಮ, ಪಶು ಪ್ರದರ್ಶನದ ಕಾರ್ಯಕ್ರಮ, ಗೀಗಿ ಪದ, ಜಾನಪದ ಮೇಳ, ಭಜನೆ, ಅದರಲ್ಲಿ ವಿಶೇಷವಾಗಿ ಜಾನಪದ ಭಜನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಪುರವಂತರ ಸೇವೆ, ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯ ನಡೀತಾ ಇದೆ. ಇದರ ಜೊತೆಯಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 1,50,000 ಜನರಿಗೆ ಪ್ರಸಾದ ವ್ಯವಸ್ಥೆ 5 ದಿನದಲ್ಲಿ ನಡೀತಾ ಇದೆ. ಆ ಪ್ರಸಾದ ವ್ಯವಸ್ಥೆಯಲ್ಲಿ ಮೇಲು, ಕೀಳು, ಬಡವ, ಶ್ರೀಮಂತ ಎನ್ನುವ ಭೇದ ಭಾವ ಇರಲಾರದೆ ಎಲ್ಲ ಭಕ್ತಾದಿಗಳು ಪ್ರೀತಿಯಿಂದ ಹಾರಕೂಡು ಮಠ ಎಂದರೆ ನಮ್ಮ ತವರು ಮನೆ ಎನ್ನುವಂಥ ಭಾವದಿಂದ ಎಲ್ಲ ಹೆಣ್ಣು ಮಕ್ಕಳು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪೂಜ್ಯರ ಗದ್ದುಗೆ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಈ ವರ್ಷದ 10ನೇ ತಾರೀಕಿನಿಂದ ನಡೆಯುವಂತಹ ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ವೇದಾಂತ ಆಚಾರ್ಯರಾಗಿರ್ತಕ್ಕಂಥ ಬೀದರದ ಶಿವಕುಮಾರ ಮಹಾಸ್ವಾಮೀಜಿಯವರು, ಶಿವಣಿಯ ಹವಗಿಲಿಂಗ ಶಿವಾಚಾರ್ಯರು, ರಾಜಶೇಖರ್ ಪಾಟೀಲ್ರು, ಭಗವಂತ ಖುವಾರ್ ಅವರು, ಸುವರ್ಣ ಮನಾಜಿಯವರು, ಬಿ ನಾರಾಯಣ್ ಅವರು, ಬಸವರಾಜ್ ಮತ್ತಿಮಡ್ ಅವರು, ರಾಜ್ಕುಮಾರ್ ಪಾಟೀಲ್ ತಲ್ಪೂರ್ ಅವರು, ಇನ್ನೂ ಅನೇಕ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶೋಭೆಯನ್ನು ತರ್ತಕ್ಕಂಥವರಾಗ್ತಾ ಇದ್ದಾರೆ. ಈ ಜಾತ್ರಾ ಮಹೋತ್ಸವಕ್ಕೆ ಅನೇಕ ಅನುಭವಿ ಪೂಜ್ಯರು ಬಂದು ಹೋಗಿದ್ದಾರೆ. ನಡೆದಾಡುವ ದೇವರಾಗಿ ಪರಮ ಪೂಜ್ಯ ಸಿದ್ಧಗಂಗಾದ ಶಿವಕುಮಾರ ಮಹಾಸ್ವಾಮೀಜಿಯವರು, ಪುಟ್ಟರಾಜ ಕವಿ ಗವಾಯಿಗಳವರು, ಹುಬ್ಬಳ್ಳಿಯ ಜಗದ್ಗುರು ಮಹಾಸನ್ನಿಧಿಯವರು, ಗದಗಿನ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಸುತ್ತೂರು ಶ್ರೀಗಳವರು,
ಮತ್ತು ರಂಭಾಪುರಿ ಶ್ರೀಗಳವರು, ಕಾಶಿ ಜಗದ್ಗುರುಗಳವರು, ಉಜ್ಜಯಿನಿ ಜಗದ್ಗುರುಗಳವರು, ಇನ್ನೂ ಅನೇಕ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಆಗಮಿಸಿ ಆಶೀರ್ವದಿಸಿ ಭಕ್ತರನ್ನ ಉದ್ಧರಿಸಿ ಹೋಗಿದ್ದಾರೆ. ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ನಾಡಿನ ಹೆಸರಾಂತ ಪ್ರವಚನ ಪಟುಗಳು, ಅಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಬಂದು ಆಶೀರ್ವಚನವನ್ನ ಮಾಡಿ ಹೋಗಿದ್ದಾರೆ. ಅನೇಕ ಅನುಭಾವಿಗಳು ಬಂದು ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಆಶೀರ್ವಚನ ಮಾಡಿ ಹೋಗಿದ್ದಾರೆ. ನಮ್ಮ ಮಹಾರಾಷ್ಟ್ರದ ಔಸಾದ ಗುರುಬಾಬಾ ಮಹಾರಾಜರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಶ್ರೇಷ್ಠ ಸಂತರಾಗಿರ್ತಕ್ಕಂತಹ ತನ್ಪೂರೆ ಮಹಾರಾಜರವರು ಕೂಡ ಸುಮಾರು 40 ವರ್ಷಗಳ ಪೂರ್ವದಲ್ಲಿ ಆಗಮಿಸಿ ಆಶೀರ್ವಚನವನ್ನ ಮಾಡಿ ಹೋಗಿದ್ದಾರೆ. ಇನ್ನು ಅನೇಕ ಪೂಜ್ಯರು, ನಿಡ್ಸೋಶಿ ಜಗದ್ಗುರು ಮಹಾಸನ್ನಿಧಿಯವರು, ತೆಲಸಂಗ ಪಟ್ಟದ್ದೇವರು, ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ಹಂಪಿ ಹೊಸಪೇಟೆಯ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಗಳು ಪ್ರತಿ ವರ್ಷ ಒಬ್ಬೊಬ್ಬ ಮಹಾಸನ್ನಿಧಿಯವರು ಆಗಮಿಸಿ ಆಶೀರ್ವಚನ ಮಾಡ್ತಕ್ಕಂತಹ ಕಾರ್ಯ ಶ್ರೀಮಠದಲ್ಲಿ ನಡೀತಾ ಇದೆ. ಈ ವರ್ಷದ ಜಾತ್ರಾ ಮಹೋತ್ಸವದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳ ತನೋಮನ ಧನದ ಸಹಾಯದಿಂದ, ತನೋಮನ ಧನದ ಸೇವೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಪೂಜ್ಯರ ಗದ್ದುಗೆ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕಳಕಳಿ